ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಯಾವುದೇ ರೆಸಿಪಿ ಮಾಡ್ತಿಲ್ಲ. ಸೊ ಇವತ್ತು ಗಾರ್ಡನ್ ತೋರಿಸೋಣ ಅಂತ ನಾನು ಗಾರ್ಡನ್ ತೋರಿಸ್ತಿದ್ದೀನಿ. ಇದು ನಮ್ಮ ಗಾರ್ಡನ್ ಅಲ್ಲ, ನಾವು ರೆಂಟ್ಗಿರ್ತಕ್ಕಂತಹ ಓನರ್ಸ್ ಗಾರ್ಡನ್ ಇದು. ಸೊ ಡಿಫ್ರೆಂಟ್ ಟೈಪ್ಸ್ ಪ್ಲ್ಯಾಂಟ್ಸ್ ಇದೆ. ಸೊ ನಂಗೆ ಗಾರ್ಡನ್ ಅಂದರೆ ತುಂಬಾ ಇಷ್ಟ. ನೇಚರನ್ನು ನಾನು ತುಂಬ ಇಷ್ಟಪಡ್ತೀನಿ. ಸೊ ಈ ವಿಡಿಯೋದಲ್ಲಿ ಎಲ್ಲ ಪ್ಲ್ಯಾಂಟ್ಸ್ ಇರುತ್ತೆ. ಒಂದು ವೀಕಿಂದ ನಾನು ವಿಡಿಯೋಸನ್ನು ಮಾಡೋಕ್ಕೂ ಆಗ್ತಿಲ್ಲ. ಒಂದು ವೇಳೆ ವಿಡಿಯೋಸ್ ಮಾಡಿದ್ರೂ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಕಾರಣ ಏನಂತಂದರೆ ಹುಡುಗರಿಗೆ ಆನ್ಲೈನ್ ಟೆಸ್ಟ್ಗಳು ನಡೀತಾ ಇರೋದ್ರಿಂದ, ಹಾಗೆ ಆನ್ಯುವಲ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ಸ್ ಕೂಡ ನಡೀತಾ ಇರೋದ್ರಿಂದ ಮಾರ್ಚ್ 20ವರೆಗೂ ಇರುತ್ತೆ ಇವ್ರಿಗೆ ಎಕ್ಸಾಮ್ಸು. ಸೊ ಹಾಗಾಗಿ ಸರಿಯಾಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಈ ಒಂದೇ ಮೊಬೈಲಲ್ಲಿ ವಿಡಿಯೋಸನ್ನು ಅಪ್ಲೋಡ್ ಮಾಡಬೇಕು. ಆಮೇಲೆ ಆನ್ಲೈನ್ ಕ್ಲಾಸಸ್ ನಡೀತಾ ಇರೋದ್ರಿಂದ ಸೊ ನಾನು ವೀಕ್ಲಿ 2 or 3 ವಿಡಿಯೋಸನ್ನು ಮಾಡಿ ಹಾಕ್ಬೋದಷ್ಟೆ. ಸೊ ಇಷ್ಟು. ಈ ವಿಡಿಯೋ ನೋಡೋದ್ರಿಂದ ನಿಮಗೇನು ಯೂಸ್ ಇಲ್ಲ, ಆದರೆ ಕಂಟಿನ್ಯೂಟಿ ತಪ್ಪಾಗುತ್ತೆ ಅಂತ ನಾನು ಈ ವಿಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ. ನೀವು ಕೂಡ ನನ್ನ ವಿಡಿಯೋಸ್ ನೋಡಿ ಬೋರ್ ಆಗಿರ್ತೀರ. ಸೊ ಪ್ಲ್ಯಾಂಟ್ಸನ್ನು ನೋಡಿ. ಸೊ ತುಂಬ ಚೆನ್ನಾಗಿದೆ ಪ್ಲ್ಯಾಂಟ್ಸು ನೋಡಿ. ವೀಳ್ಯದೆಲೆ ತುಂಬ ಚೆನ್ನಾಗಾಗಿದೆ. ಸೊ ದಾಸವಾಳ ಗಿಡ ಇದು. ನೆಕ್ಸ್ಟ್ ಮಲ್ಲಿಗೆ ಗಿಡ. ಇದು ಇನ್ಸುಲಿನ್ ಗಿಡನಂತೆ. ಇದು ಈ ಎಲೆಯನ್ನು ತಿನ್ನೋದ್ರಿಂದ ಇನ್ಸುಲಿನ್ ಅನ್ನೋದು ಹೆಚ್ಚಾಗುತ್ತಂತೆ. ನೆಕ್ಸ್ಟ್ ಬಂದು ರೋಸ್. ತುಂಬ ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಬ್ರಹ್ಮಕಮಲ ಗಿಡ ಇದು. ಸೊ ಬ್ರಹ್ಮಕಮಲ ಎಲೆ ನೆಟ್ಟಿದ್ರು ಬರುತ್ತೆ. ಸೊ ನಿಮಗೆಲ್ಲ ಗೊತ್ತಿರುತ್ತೆ. ನೆಕ್ಸ್ಟ್ ಕರಿಬೇವಿನ ಗಿಡ ಇದು. ಕೆಲವೊಂದು ಗಿಡಗಳಲ್ಲಿ ಫ್ಲವರ್ಸ್ ಚೆನ್ನಾಗಿ ಬಿಟ್ಟಿದೆ, ಕೆಲವೊಂದು ಗಿಡಗಳಲ್ಲಿ ಬಿಟ್ಟಿಲ್ಲ. ಕಾರಣ ಏನಂತಂದರೆ ಬಿಸಿಲಲ್ಲಿ ಯಾವ ಗಿಡಗಳಿದಾವೋ ಸೊ ಅವು ಚೆನ್ನಾಗಿ ಬಿಟ್ಟಿದೆ ಫ್ಲವರ್ಸು. ಇನ್ನು ನೆರಳಲ್ಲಿರ್ತಕ್ಕಂತಹ ಗಿಡಗಳಲ್ಲಿ ಫ್ಲವರ್ಸ್ ಸರಿಯಾಗಿ ಬರ್ತಿಲ್ಲ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಮೊದಲನೇದಾಗಿ ಈ ವಿಡಿಯೋ ನೋಡ್ತಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಬೇಕಂತಂದರೆ ವಿಡಿಯೋ ಕೆಳಗಡೆ ರೆಡ್ ಸಿಂಬಲಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಬೆಲ್ ಬಟನ್ ಕಾಣಿಸುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಈ ಥರ ಮಾಡೋದ್ರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬೇಗ ತಲುಪುತ್ತೆ. ನೆಕ್ಸ್ಟ್ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅದುವರೆಗೂ ಧನ್ಯವಾದಗಳು.